ಊರಿನಲ್ಲಿ ವಿಜೃಂಭಣೆಯ ಕಂಬಳವನ್ನು ಮಾಡಿ ಇಡೀ ಈ ಭಾಗದ ಜನರಿಗೂ ಕೂಡ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ಒಂದು ಪೈಸೆನೂ ತಿನ್ನೋಲ್ಲ, ನಮಗೆ ತಿನ್ನುವ ಅಭ್ಯಾಸನೇ ಇಲ್ಲ. ನಾವು ಅಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಕೊಡ್ತಾರೆ, ಇಲ್ಲ ಸ್ಪಾನ್ಸರ್ಸ್ ಸಿಗ್ತಾರೆ. ಈಗ ಕಂಬಳ ಮಾಡಲಿಕ್ಕೆ ನೋಡಿ, ನಮಗೆ ಆಭರಣ ಜೋಡಣೆಸ್ನವರಿಗೆ ಹೇಳಿದರೆ ಈಗ 1 ಕೋಟಿ ರೆಡಿ ಕೊಡ್ತಾರೆ. ಎಲ್ಲ ಸರ್ಕಾರ ಕೊಡಬೇಕಂತಿಲ್ಲ, ನಾವು ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿದರೆ ಎಲ್ಲ ಸ್ಪಾನ್ಸರ್ಸ್ ಸಿಗ್ತಾರೆ ಮತ್ತು ಇದು ವ್ಯವಸ್ಥಿತವಾಗಿ ನಡೀತದೆ. ಸರ್ ಅಲ್ಲಿ ಜಾಗ ಇಲ್ಲ ಅದು ಸರಿ ಅಲ್ಲಿಗೆ ಹೋಗೋದು. ಯಾರ್ರಿ ಅದು? ಅಲ್ಲಿ ಹೋಗಿ ಒಳಗೆ ಹೋಗ್ಬಿಡಿ ಸರ್. ಬರಲ್ಲ ಬೈಲಿಕ್ಕೆ ಜಾಗ ಕಂಡು ಬರೋ ಜಾಗ ಕಾಣಕ್ಕೆ ಬಂದಿಲ್ಲ ನಿಮಗೆ. ಅಲ್ಲಿ ಹಿಂದೆ ನಿಂತಲ್ಲ ಆವಯ್ಯ ಆಡ್ಸೋದು, ಆವಯ್ಯ ಕಾಣ್ತಾ ಇಲ್ಲ. ಪಂಚೆ 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 ನಮ್ಗಿಲ್ಲಿ ಹತ್ರ ಐತೆ, ಸರಿ ಐತೆ ಜಾಗ ಅಂತ ನಾವು ಹೇಳ್ತೀವಿ. ಬರ್ಲಿ ಇರ್ರಿ, ನೀವು ತಿರ್ಗಿ ಇಲ್ಲಿ ಬಂದ ತಿರ್ಗಿಸಿ. ನೀವು ಅಲ್ಲೇ ಮುಂದೆ ಹೋಗಿ ಕ್ಯಾಮ್ರಾ ನೀವು ಎಲ್ಲ ನಿಂತ ಇದ್ರೆ ಹಂಗೆ ತಿರ್ಕತಾರೆ ಕಣ ಅವ್ರ ಹಿರಿಯಣ್ಣ. ಅವ್ರು ನಿಂತ ಮಧ್ಯ ಗ್ರೌಂಡಿಗೆ ಬರಲಿ ನಾವು ಹೇಳ್ತಿರೋದು. ಎಲ್ರಿಗೂ ವಿಜಯ ಆಗಲ್ವಾ ಸರ್? ಸರ್ ಸರ್ ಇಲ್ಲಿ ಹೊರಗಡೆ ಗ್ರೌಂಡ್ ಒಳಗಡೆ ಬನ್ನಿ ಅಣ್ಣ. ಉದಯ ಬಾರ ಬಾರ ಉದಯ್ ನವೀನ ಹಿಂದೆ ಜಾಗ ಕೆಲಸಲ್ಲ ಅವನಿಗೆ. ನಮ್ಮ ದಾರಿ ಗೊತ್ತದ ಹಿಂದೆ ಬಂದ್ರೆ ಆಗುತ್ತಪ್ಪ ಎಲ್ಲರಿಗೂ. ಹಿಂದೆ ಕೆಲಸ ಬಾರ ಹೇಳ್ತೀನಿ. ಕ್ಯಾಮ್ರಾ ಹಾಕಿದೆ ಯಾವತ್ತಿಂದ ನಾವೀಗ 18th 19th ಅಂದರೆ ಸಂಡೇ ಮಂಡೇಗೆ ಅಂತ ಆಲ್ಮೋಸ್ಟ್ ಅದರ ಹಿಂದೆ 2 ದಿವಸ ಸ್ಟಾರ್ಟ್ ಆಗಿದೆ. 18th ಆಫ್ಟರ್ 3 days ದಸರಾ ಇದೆ, ಅದ್ರ ಮಧ್ಯದಲ್ಲಿ
ನ್ಯೂಸಲ್ಲಿದ್ದೀನಿ ಫೋನ್ ಮಾಡ್ತೀನಿ ಫೋನ್ ಮಾಡ್ತೀನಿ ಒಂದು ಗಂಟೆ ಆಗಿದೆ ನಂದು ಹಾಫ್ ಅನ್ ಅವರ್ ಸರ್ 5-10 ನಿಮಿಷ ಆಗ್ತದೆ. ಸುದರ್ಶನ್ 8-9 ಡಿಸೈಡ್ ಮಾಡ್ತಾರೆ. ಅಶೋಕ್ ರಾಕೇಶ ಏನು ಗಂಟೆ ಆಗ್ತಾ ಇಷ್ಟೇ ಸರ್, ಇಲ್ಲಿ ಬಿಡುತ್ತೆ ಇಷ್ಟೇ ಇದೆ. ಇದೇ ಥರ ನ್ಯಾರೋ ಕಂಪ್ಲೀಟ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮೈಸೂರು ದಸರಾದಲ್ಲಿ ಕಂಬಳ ಉತ್ಸವವನ್ನು ಮಾಡಬೇಕು ಅಂತ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ದಸರಾದಲ್ಲಿ ಕೂಡ ಕಂಬಳವನ್ನು ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿದ್ದರು. ಕೊನೆ ಗಳಿಗೆಯಲ್ಲಿ ಸಮಯ ಸರಿಯಾಗಿ ಸಾಕಾಗಲಿಲ್ಲ ಅಂತ ಅದನ್ನು ಈ ವರ್ಷದ ದಸರಾದಲ್ಲಿ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದರು. ಹಾಗೆ ಅಧಿಕಾರಿಗಳಿಗೆ ನಮಗೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಕ್ತವಾದ ಜಾಗವನ್ನು ಅಲ್ಲಿ ಆಯ್ಕೆ ಮಾಡಬೇಕು, ಯಾವುದೇ ಜನಗಳಿಗೆ ತೊಂದರೆ ಆಗ್ಬೋದು. ಅಂದರೆ ಬೆಂಗಳೂರು ಕಂಬಳದಲ್ಲಿ ಸುಮಾರು 25-30 ಲಕ್ಷ ಜನ ಬಂದಿದ್ದಾರೆ. ಭಾರಿ ಕ್ರೌಡೆಡ್ ಆಗಿತ್ತು. ಇಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಾಗದೆ ಜನಗಳಿಗೆ ಬಂದು ಕುಟುಂಬ ಸಮೇತರಾಗಿ ಕಂಬಳವನ್ನು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಬೇಕು. ನೀವು ಹೋಗಿ ಜಾಗ ವೀಕ್ಷಣೆ ಮಾಡಬೇಕು ಅನ್ನುವ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಆ ಪ್ರಕಾರ ಇವತ್ತು ನಾವು ಬೆಳಿಗ್ಗೆ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ 2 ಜಾಗವನ್ನು ಈಗ ನೋಡಿದ್ದೇವೆ. ಒಂದು ನಮ್ಮ ಪ್ರೀಮಿಯರ್ ಸ್ಟುಡಿಯೋದ ಈ ಜಾಗ, ಪ್ರೀಮಿಯರ್ ಸ್ಟುಡಿಯೋದ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದ ಹತ್ತಿರ ಇರುವಂಥ ಐಶ್ವರ್ಯ ಪೆಟ್ರೋಲ್ ಪಂಪಿನ ಹತ್ತಿರ ಇರುವಂಥ ಜಾಗ.
ಇನ್ನೊಂದು VTU ಸಾತಗಳ್ಳಿಯಲ್ಲಿ, ಅಂದರೆ ಎರಡೂ ಜಾಗವನ್ನು ವೀಕ್ಷಣೆ ಮಾಡುವಾಗ ಸಾತಗಳ್ಳಿಯಲ್ಲಿರುವಂಥ ಜಾಗ ಸ್ವಲ್ಪ ವಿಸ್ತಾರವಾಗಿದೆ ಮತ್ತು ನಮಗೆ ಸುಮಾರು 3,000-4,000 ಕಾರುಗಳನ್ನು ಪಾರ್ಕ್ ಮಾಡಲಿಕ್ಕೂ ಕೂಡ ಸುತ್ತಮುತ್ತಲ ಜಾಗ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ದಸರಾ, ಯುವ ದಸರಾ ಕೂಡ 1 ಕಿಲೋಮೀಟ್ರ್ ದೂರದಲ್ಲಿ ನಡೀತದೆ. ಯುವ ದಸರಾಕ್ಕೆ ಬಂದವರಿಗೆ ಇಲ್ಲಿ ಬರಲಿಕ್ಕೆ ಅವಕಾಶಗಳಾಗ್ತದೆ. ಮತ್ತು ಮುಖ್ಯವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಕಂಬಳ ಮಾಡೋದರಿಂದ ಸಾರ್ವಜನಿಕರು ಹೋಗುವವರಿಗೆ ಟ್ರಾಫಿಕ್ ಬ್ಲಾಕ್ ಆಗಬಾರ್ದು ಮತ್ತು ಯಾವುದೇ ತೊಂದರೆಗಳಾಗಬಾರ್ದು. ಆ ದೃಷ್ಟಿಕೋನ ಇಟ್ಕೊಂಡು ನಾವು ಆ ಜಾಗದ ಒಂದು ಸಿಲೆಕ್ಟ್ ಮಾಡುವ ಹಂತದಲ್ಲಿದ್ದೇವೆ. ಆದರೆ ಯಾವುದನ್ನು ಕೂಡ ಎಲ್ಲದನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಬ್ರೀಫ್ ಮಾಡಿ, ಸ್ಕೆಚ್ ಸಮೇತ ಅವರಿಗೆ ಬ್ರೀಫ್ ಮಾಡಿ, ಅವರು ನಮ್ಮ ಹತ್ರ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಜನ ದಸರಾ ನೋಡಲಿಕ್ಕೆ ಬರುವವರು ಕಮಲ ನೋಡಬೇಕು, ತುಂಬ ದೂರನೂ ಆಗಬಾರ್ದು, ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಜೋಡಣೆ ಮಾಡಬೇಕು ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಆ ಪ್ರಕಾರ ಈ ಎರಡೂ ಜಾಗದಲ್ಲಿ ಅವರಿಗೆ ಸ್ಕೆಚ್ ಪ್ರಕಾರ ಅದನ್ನು ನೋಡಿ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ SP ಅವರು ಇದ್ದಾರೆ, DCP ಅವರು ಇದ್ದಾರೆ, ಅವರೆಲ್ಲ ಆ ಜಾಗ ಸೂಕ್ತ ಅಂತ ಹೇಳಿದ್ದಾರೆ. ಇಲಾಖೆ DC ಆಫೀಸ್ನವರು ಕೂಡ ಆ ಜಾಗ ಸೂಕ್ತ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಾವು ಅಲ್ಲಿ ಆ ಜಾಗವನ್ನು ಈಗ ಒಂದು ಅಂದಾಜು ಮಾಡಿದ್ವಿ. ಮುಖ್ಯಮಂತ್ರಿಯವರ ಹತ್ರ ಮಾತಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಈಗ DC ಅವರ ಕಚೇರಿಯಲ್ಲೂ ಕೂಡ ಚರ್ಚೆಯನ್ನು ಮಾಡಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದು ವ್ಯವಸ್ಥೆ ಮಾಡಬೇಕು, ಗ್ಯಾಲರಿಗಳನ್ನು ಯಾವ ರೀತಿ ಮಾಡಬೇಕು, ಎಷ್ಟು ಜನರು ಬರುವ ನಿರೀಕ್ಷೆಗಳಿದೆ, ಕೋಣಗಳು ಎಷ್ಟು ಜನ ಬರ್ಬೋದು, ಯಾವ ರೀತಿ ಬರ್ಬೋದು, ಇದರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಹಂತ ಹಂತವಾಗಿ ಈ ಸಲ ಮೈಸೂರಿನಲ್ಲಿ ವಿಜೃಂಭಣೆಯ ಕಂಬಳವನ್ನು ಮಾಡಿ ಇಡೀ ಈ ಭಾಗದ ಜನರಿಗೂ ಕೂಡ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದು ಕೋಣಗಳಿಗೆ ಮತ್ತು ಮನುಷ್ಯರಿಗೆ ಇರುವಂಥ ಪ್ರೀತಿ, ಇದನ್ನು ಇಡೀ ಕುಟುಂಬ ಸಮೇತರಾಗಿ ಬಂದು ನೋಡುವಂಥ ಕೆಲಸಗಳಾಗ್ತದೆ. ಕಂಬಳದ ಕೋಣಗಳು ಬರುವಾಗ ಮಡಿಕೇರಿಯಲ್ಲಿ ಅವರಿಗೆ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಮಡಿಕೇರಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದರೆ, ಕೋಣಗಳಿಗೆ ನೀರು ಕೊಡುವಂಥದ್ದು, ಪ್ರಾಣಿಗಳಿಗೆ ಯಾವ ರೀತಿಯ ತೊಂದರೆ ಆಗದ ರೀತಿಯಲ್ಲಿ, ಅದಕ್ಕೆ ಹಿಂಸೆ ಆಗದ ರೀತಿಯಲ್ಲಿ ಅಲ್ಲಿ ಒಂದು 2 ಗಂಟೆ ಅದಕ್ಕೆ ರೆಸ್ಟ್ ಕೊಟ್ಟು ಆನಂತರ ಇಲ್ಲಿ ಬರುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ದಿವಸ ಮೊದಲು ಬರ್ತೇವೆ. ಸುಮಾರು 150ರಿಂದ 200 ಜೊತೆ ಕೋಣಗಳು ಈ ಮೈಸೂರಿನ ದಸರಾ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ತೇವೆ. ವಿಶೇಷ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಈ ಕಂಬಳವನ್ನು ಇಲ್ಲಿ ಆಯೋಜನೆ ಮಾಡ್ತೀವಿ. ಇದು 2 ದಿವಸ ನಡೀತದೆ. ನಾವು 17 ಮತ್ತು 18 ಮತ್ತು 19 ತಾರೀಕಿಗೆ, ಅಂದರೆ ಅಕ್ಟೋಬರ್ 18 ಮತ್ತು ಸಂಡೇ ಮತ್ತು ಮಂಡೇ 2 ದಿವಸ ಮಾಡುವಂಥ ಟೆಂಟೇಟಿವ್ ಡೇಟನ್ನು ಫಿಕ್ಸ್ ಮಾಡಿದ್ದೀವಿ. ಆ 2 ದಿವಸ ಡೇ ಆ್ಯಂಡ್ ನೈಟ್ ಈ ಕಂಬಳ ನಡೀತದೆ. ಎಲ್ಲ ಸಾರ್ವಜನಿಕರು ರಾತ್ರಿ ಹಗಲು ಬಂದು ನೋಡುವಂಥ ವ್ಯವಸ್ಥೆ ಇದೆ. ಗ್ಯಾಲರಿ ಇದೆ, VIP ಪಾಸುಗಳಿದೆ, ಜನರಲ್ ಪಾಸುಗಳಿದೆ. ಇದನ್ನೆಲ್ಲ ಕೊಡುವಂಥ DC ಆಫೀಸ್ ಮುಖಾಂತರ, ಸರ್ಕಾರದ ಮುಖಾಂತರ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅಧಿಕಾರಿಗಳು ಬೇರೆಯೇ ಗ್ಯಾಲರಿ ಮಾಡ್ತೇವೆ, 3 ಗ್ಯಾಲರಿಗಳನ್ನು ಮಾಡ್ತೇವೆ. ಅದರಲ್ಲಿ ಎಲ್ರಿಗೂ ಬಂದು ವ್ಯವಸ್ಥಿತ ರೀತಿಯ ನೋಡಿ ಬಂದು ಕೂತು ನೋಡುವಂಥ, ವೀಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಜಾಗ ನಮಗೆ ಕಂಬಳ ಮಾಡಲಿಕ್ಕೆ ಒಂದು 20 ಎಕರೆ ಜಾಗದ ಅವಶ್ಯಕತೆ ಇದೆ. ಪಾರ್ಕಿಂಗ್ಗೆ ಒಂದು 10 ಎಕರೆ ಜಾಗದ ಅವಶ್ಯಕತೆ ಇದೆ. ಅಲ್ಲಿ ಕಂಬಳ ಮಾಡಲಿಕ್ಕೆ ಈಗಲೇ 10 ಎಕರೆ 20 ಎಕರೆ ಜಾಗವನ್ನು ನೋಡಿದ್ದೇವೆ. ಆನಂತರ ಸ್ಟಾಲುಗಳು, ಇದರಲ್ಲಿ ಸ್ಟಾಲುಗಳು ಕೂಡ ಹಾಕ್ತೀವಿ. ಇದರಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಜನರಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಲೋಕಲ್ ಆಹಾರ ಪದಾರ್ಥಗಳು, ಲೋಕಲ್ನವರು ಯಾರಿದ್ದಾರೆ ಆಸಕ್ತರಿದ್ದಾರೆ ಅವರಿಗೂ ಕೂಡ ಅದರಲ್ಲಿ ವ್ಯವಸ್ಥೆಯನ್ನು ಮಾಡಿ ಫುಡ್ ಮೇಲೆ ಕೂಡ ಅದರ ಜೊತೆಗೆ ನಡೆಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಜಾಗ ಅಂತ ಹೇಳಿದ್ರೆ ಇಲ್ಲಿ ಜಾಗ ಇದೆ, ಆದರೆ ಸುತ್ತಮುತ್ತ ಈಗ ಓವರ್ ಕ್ರೌಡ್ ಆದರೆ ಜನ ಹೋಗಲಿಕ್ಕೆ ಜಾಗ ಇಲ್ಲ ಇಲ್ಲಿ. ಮತ್ತು ಮೇಯ್ನ್ ಟ್ರಾಫಿಕ್ ಇರೋದ್ರಿಂದ ಜನಗಳಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡಬೇಕಾಗಿದೆ. ಜಾಗ ಸೂಕ್ತ ಇದ್ದರೂ ಅಷ್ಟು ಕನ್ವಿನಿಯೆಂಟ್ ಕಾಣೋದಿಲ್ಲ. ಅಂದರೆ ನೀರಿನ ವ್ಯವಸ್ಥೆಗಳಾಗಬೇಕು, ಕೋಣೆಗಳನ್ನು ಟ್ರಯಲ್ ಓಡಿಸಬೇಕು ಕಂಬಳಕ್ಕೆ ಮೊದಲು ದಿವಸ. ಅದರಿಂದ ಕಂಬಳದಿಂದ ಜನ ನೋಡಬೇಕೇ ಹೊರತು ಜನರಿಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಆ ಜಾಗವನ್ನು ಸೆಲೆಕ್ಟ್ ಮಾಡುವ. ಸುಮಾರು 5ರಿಂದ 8 ಕೋಟಿ ರೂಪಾಯಿಗಳು ಖರ್ಚಿದೆ ಇದಕ್ಕೆ. ನಾವು ಬೆಂಗಳೂರು ಕಂಬಳ ಮಾಡುವಾಗ ನಮಗೆ 12 ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ. ಇಲ್ಲಿ ಸುಮಾರು 5ರಿಂದ 8 ಕೋಟಿ ರೂಪಾಯಿಗಳಷ್ಟು ಎಸ್ಟಿಮೇಟ್ಗಳನ್ನು ಮಾಡಿ ಸ್ಪೆಷಲ್ ಬಜೆಟ್ ಸರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಂಬಳವನ್ನು ತೋರಿಸಬೇಕು, ಮಕ್ಕಳಿಗೆ ತೋರಿಸಬೇಕು. ಅಂದರೆ ಇದೊಂದು ವಿಶೇಷ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಕ್ರೀಡೆ. ಅದನ್ನು ಹೇಗೆ ನಾವು 1 ಪೈಸೆನೂ ತಿನ್ನೋಲ್ಲ, ನಮಗೆ ತಿನ್ನುವ ಅಭ್ಯಾಸನೇ ಇಲ್ಲ ನಾವು. ಅಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಜೆಟ್ ಕೊಡ್ತಾರೆ, ಇಲ್ಲ ಸ್ಪಾನ್ಸರ್ಸ್ ಸಿಗ್ತಾರೆ. ಈಗ ಕಂಬಳ ಮಾಡಲಿಕ್ಕೆ ನೋಡಿ, ನಮಗೆ ಆಭರಣ ಜ್ಯುವೆಲರ್ಸ್ನವರಿಗೆ ಹೇಳಿದರೆ ಈಗ 1 ಕೋಟಿ ರೆಡಿ ಕೊಡ್ತಾರೆ.
ಎಲ್ಲ ಸರ್ಕಾರ ಕೊಡಬೇಕಂತಿಲ್ಲ. ನಾವು ವ್ಯವಸ್ಥೆಯಲ್ಲಿ ಜೋಡಣೆ ಮಾಡಿದರೆ ಎಲ್ಲ ಸ್ಪಾನ್ಸರ್ಸ್ ಸಿಗ್ತಾರೆ ಮತ್ತು ಇದು ವ್ಯವಸ್ಥಿತವಾಗಿ ನಡೀತದೆ. ನಾವು ಬೆಳಿಗ್ಗೆ ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಗೆ ಆರಂಭ ಮಾಡ್ತೀವಿ. ಕಂಟಿನ್ಯೂಸ್ ನೆಕ್ಸ್ಟ್ ಡೇ ಸಾಯಂಕಾಲ ಫೈನಲ್ ಆಗುವವರೆಗೆ ಅದು ನಡೀತಾ ಇರ್ತದೆ. ಸ್ಪರ್ಧೆ ಇರ್ತದೆ. ನೋಡುವುದೇ ಒಂದು ಚಂದ. ಮತ್ತೆ ಪ್ರಾಣಿಗಳು ಮತ್ತೆ ಮನುಷ್ಯರಿಗಿರುವ ಅಲ್ಲ, ಅದಕ್ಕೆ ತೋರಿಸ್ಬೇಕು ಅಂತ ನೋಡಿ. ಬ್ಯಾಂಗ್ಳೂರಲ್ಲಿ ಮಾಡುವಾಗ ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟೋ ಜನ ಫೋಟೋ ತಗೊಳ್ಳಿಕ್ಕೆ ಕುಟುಂಬದವರು ಬರ್ತಾರೆ ಕೋಣಗಳ ಜೊತೆ. ಅದನ್ನು ನೋಡಿಕೊಂಡು ನಾವು 10 ಲಕ್ಷ ಜನ ಎಕ್ಸ್ಪೆಕ್ಟ್ ಮಾಡ್ತೀವಿ. 150ರಿಂದ 200 ಜೊತೆ ಕೋಣಗಳು ಪಾರ್ಟಿಸಿಪೇಟ್ ಮಾಡ್ತವೆ ನಾರ್ಮಲಿ. ಇಲ್ಲಿ ಒಂದು 150-170 ಸೀಟಿಂಗ್ ಕೆಪಾಸಿಟಿ ಒಂದು 8,000ವರೆಗೆ ಮಾಡ್ತೀವಿ. ಅಂದರೆ ರೆಗ್ಯುಲರ್ ಚೇರ್ ಒಂದು 5,000 ಇಡ್ತೀವಿ, ಮತ್ತು ಗ್ಯಾಲರಿ ಮಾಡ್ತೀವಿ, ಮತ್ತು VIP ಗ್ಯಾಲರಿಗಳನ್ನು ಮಾಡ್ತೀವಿ. ಅಲ್ಲ, ಅದು ಫ್ಲೋಟಿಂಗ್ ಕ್ರೌಡ್ ಇರ್ತದೆ. ಅಂದರೆ ಒಮ್ಮೆಲೇ ಅಷ್ಟು ಜನ ಬರೋದಿಲ್ಲ. ಅಂದರೆ 2 ದಿವಸ ನಡೀತದಲ್ಲ, 48 ಗಂಟೆ ನಡೀತದೆ. ಹತ್ತಿರದವರೆಲ್ಲ ರಾತ್ರಿ ಬರ್ತಾರೆ, ಹೋಗ್ತಾರೆ, 1 ಗಂಟೆ ನೋಡ್ತಾರೆ, ವಾಪಸ್ ಹೋಗ್ತಾರೆ. ಯಾರು ಬಂದು 2.5 ಗಂಟೆ 3 ಗಂಟೆ ನೋಡಲ್ಲ. ಒಂದು ಕ್ರೌಡ್ ಬರ್ತದೆ. ಔಟ್ ಗೋಯಿಂಗ್ ಇನ್ಪುಟ್ ಅದು ನಾರ್ಮಲಿ ನಾವು ರೆಗ್ಯುಲರ್ ಕೊಡುವಂಥದ್ದು ಗೋಲ್ಡ್ ಪ್ರೈಸ್ ಅವರಿಗೆ ಸಿಗ್ತದೆ, ಅದನ್ನೇ ಕೊಡುವಂಥದ್ದು. ಬೇರೆ ಅದರ ಸಿಸ್ಟಮನ್ನು ಚೇಂಜ್ ಮಾಡೋಲ್ಲ. ಫ್ರೀ ಯಾರಿಗೂ ದುಡ್ಡಿಲ್ಲ. ಎಲ್ಲ ಬರುವವರಿಗೆ ಫ್ರೀ, ಯಾರಿಗೂ ದುಡ್ಡು ಕಲೆಕ್ಟ್ ಮಾಡಲಿಕ್ಕಿಲ್ಲ. ಆದರೆ ಟಿಕೆಟ್ ಇಲ್ಲ, ಪಾಸ್ ಮಾತ್ರ. ಅದಕ್ಕೆಲ್ಲ ಗ್ಯಾಲರಿಗೆ ಬರುವವರಿಗೆ ಪಾಸ್ ಇರ್ತದೆ, ಜನರಲ್ ಪಬ್ಲಿಕ್ ಎಲ್ಲ ಫ್ರೀ ಇರ್ತದೆ. ಪಾಸ್ ಒಂದ್ಸತಿ ನೀವು ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಪಾಸಿಗೆ ದೊಡ್ಡ ಲಾಭಿ ಆಗುತ್ತೆ. ಓನ್ಲಿ ಪ್ರೋಟೋಕಾಲಿಗೆ ಸಂಬಂಧಪಟ್ಟವ್ರು ಅಷ್ಟೇ ಎಂಟ್ರಿ ಅಂತ ಮಾಡಿ, ಉಳಿದವ್ರಿಗೆಲ್ಲ ಮುಕ್ತವಾಗಿ ಬಿಡಿ. ನೋ ಪಾಸ್ ಅಂತ ಹೇಳಿ ಒನ್ಸ್ ಯು ಆರ್ ಎ ಸ್ಟಾರ್ಟ್ ಪಾಸ್ ಸಮಸ್ಯೆ ಅಲ್ಲಿದ್ರೆ ಶುರು ಆಗುತ್ತೆ. ಯಾಕಂದ್ರೆ ಇಲ್ಲಿರೋ ಎಲ್ಲರೂ ಇನ್ಫ್ಲೂಯೆನ್ಸ್ ಮ್ಯಾನ್ಗಳು. ಅಶೋಕ್ ಅವ್ರ ಕಡೆಯಿಂದ 1,000 ಜನ ಈಗ ನಿಮ್ಮ ಕಡೆ ಒಂದು 5 ಜನ ಬರ್ತಾರೆ, ನಿಮ್ಮ ಕುಟುಂಬದವರು. ಎಲ್ಲಾದ್ರೂ ನೋಡ್ಬೇಕನ್ನ ನೀನು ಟಿವಿಯಲ್ಲಿ ಇದ್ದೀರಿ, ನನಗೊಂದು ಪಾಸ್ ಇಲ್ವಾ ಅಂತ ಕೇಳಿದ್ರೆ ಅವು ಅಂದರೆ ನೋಡಿ, ಸಮಾಜ ಹಾಗೆ ನಡೀತಾ ಇದೆ. ಈಗ ಜಡ್ಜಸ್ ಎಲ್ಲ ಬರ್ತಾರೆ, ದೊಡ್ಡ ಇವರು ಬರ್ತಾರೆ, VIP ಬರ್ತಾರೆ. ಅವ್ರಿಗೆ ಪ್ರೋಟೋಕಾಲ್ ಮಾತ್ರ ಕೊಡೋದು. ಪ್ರೋಟೋಕಾಲ್ನವರಿಗೆ ಮಾತ್ರ ಪಾಸ್ ಇಶ್ಯೂ ಮಾಡುವಂಥದ್ದು. ಬಾಕಿ ಜನರಲ್ ಪಬ್ಲಿಕ್ ಎಲ್ಲ ಫ್ರೀ ಪಾಸ್, ನೋ ಪಾಸ್. ಎಂಟ್ರಿಗೆ ಯಾವುದೇ ಪಾಸುಗಳಿಲ್ಲ. ಜನ ಬರ್ಬೋದು. ಕುಟುಂಬ ನಮ್ಮದು ಕನ್ಸರ್ನ್ ಏನಂತ ಹೇಳಿದ್ರೆ ಯಾರಿಗೂ ತೊಂದರೆ ಆಗಬಾರ್ದು. ರಶ್ ಆಗಿ, ನಿಮ್ಗೆ ಗೊತ್ತಲ್ಲ, ಕ್ರಿಕೆಟ್ ಮ್ಯಾಚ್ ಎಲ್ಲ ಆಯಿತು, ಆ ಥರ ಯಾವುದೇ ತೊಂದರೆಗಳಾಗಬಾರ್ದು. ಅದಕ್ಕೆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ದೇವರೇ ಸರಿಯಾದ ಗೈಡೆನ್ಸ್ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ದೇವರ ಹತ್ರ. ಮತ್ತು ಎಲ್ಲ ಜಾತಿ ಧರ್ಮದವರು ಕೂಡ ಈ ಕಂಬಳದಲ್ಲಿ ಭಾಗವಹಿಸ್ತಾರೆ, ಎಲ್ಲರೂ ಇದರಲ್ಲಿ. ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಮಾಡುವಂಥ ನಮ್ಮ ಜವಾಬ್ದಾರಿ ನಮ್ಮ ಹತ್ರ ಇದೆ, ಇಲಾಖೆಯವರಿಗಿದೆ. ಅವರನ್ನೆಲ್ಲ ಸೇರಿಸ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು DC ಅವರು ಮಾರ್ಗದರ್ಶನ ಕೊಡ್ತಾರೆ. ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಕಂಬಳ ಬ್ಯಾಂಗ್ಳೂರಲ್ಲಿ ನಾನು ಮಾಡಿದ್ದು. ಸೊ ಇಲ್ಲಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಳ್ಳೆ ರೀತಿಯಲ್ಲಿ ಮಾಡಬೇಕು. ನಾನು ಮೈಸೂರಲ್ಲಿ ಓದಿದವನು, ಸೈಂಟ್ ಫಿಲೋಮಿನಸಲ್ಲಿ. ನಾನೇ MA ಮಾಡಿದ್ದು ಮೈಸೂರಲ್ಲಿ. ಅದರಿಂದ ಮೈಸೂರಿನವ್ರಿಗೆ ಒಂದು ಕಂಬಳ ಈ ಭಾಗದವ್ರಿಗೆ ತೋರಿಸುವಂಥ ಒಂದು ಆಸೆ ಇದೆ. ಅದಕ್ಕೆ ಚೆನ್ನಾಗಿ ತೋರಿಸುವಂತ ನನ್ನ ಮನಸ್ಸಿದೆ. ಬೇಕಾಗ್ತದೆ. ಅದು ಆವತ್ತು ನಾವೀಗ ಬೋರ್ವೆಲ್ ಇದೆ, 3-4 ಬೋರ್ವೆಲ್. ಅದಕ್ಕಾಗಿ ಸಪ್ರೇಟ್ ತೆಗಿತೀವಿ. ಕುಡಿಯುವ ನೀರನ್ನು ಯಾವುದನ್ನು ಬಳಕೆ ಮಾಡೋದಿಲ್ಲ. ಕೋಣಗಳಿಗೆ ಕುಡಿಲಿಕ್ಕೆ ನೀರು ಕೂಡ ಅವರು ಕೋಣಗಳ ಯಜಮಾನರು ಬರುವಾಗ ಲಾರಿಯಲ್ಲಿ ತರ್ತಾರೆ. ಮನುಷ್ಯರಿಗೆ ಕುಡಿಲಿಕ್ಕೆ ಹೊರಗಡೆ ನೀರು ಇಲ್ಲಿ ಬೋರ್ವೆಲ್ ಕೊಡೋದು. ಅದಕ್ಕೆ 2 ದಿವಸದಲ್ಲಿ ಅದಕ್ಕೆ ಬೇಕಾಗುವಂಥ ನೀರನ್ನು ಮಾಡ್ತೀವಿ. ಯಾವುದೇ ಕುಡಿಯುವ ನೀರನ್ನು ಅದಕ್ಕೆ ಬಳಕೆ ಮಾಡೋದಿಲ್ಲ. ಥ್ಯಾಂಕ್ ಯು. ನಿಮ್ಮ ಸಹಕಾರ ಇರಲಿ. ನಾವು ಮಾತ್ರ ಕಂಬಳ ಮಾಡೋದಲ್ಲ, ಜನರಿಗೆ ಒಂದು ಮನೋರಂಜನೆ, ವಿಶೇಷ ಕ್ರೀಡೆಯನ್ನು ತೋರಿಸ್ತೀವಿ. ಮಾಧ್ಯಮದವರ ಸಹಕಾರ ಕೂಡ ನಮಗೆ ಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.